ಆಡುಗಳಿಗೆ ಜೋಳ ಪೂಜೆ ಜೋಳ ನೋಡ್ರಿ, ಇದೆಲ್ಲ ಮುಟ್ರು ಮಣಿ ಜಾಸ್ತಿ ಇದೆ ನೋಡ್ರಿ. ಇದು ಮುಟ್ರು ಮಣಿ ಜಾಸ್ತಿ ಇದೆ. ಕೈ ಹಾಕೋದು ತಡ ಎಲ್ಲ ನೋಡಿ, ಇವೆಲ್ಲ ಗಿಡದಲ್ಲಿ ಮುಟ್ರು ಮಣಿ ಜಾಸ್ತಿ. ಬಂದ್ಬಿಡ್ತದೆ ಕಣ. ಇದು ಒಂದು ತಿಂಗಳ ಮೇಲೆ ಹೋಗೋದು. ಅಂದರೆ ಈ ಸರಿ ಮೇವು ಹಾಕಲಿಲ್ಲ, ಇದಕ್ಕೆ ದುಡ್ಡು ಶಾರ್ಟೇಜ್ ಬಂದು ಮೇಂಟೆನೆನ್ಸ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಕೂತ್ಬಿಟ್ಟು ಸ್ವಲ್ಪ ಇದಕ್ಕೆಲ್ಲ ಮುಟ್ರು ಮನೆಗೆ ಜಾಸ್ತಿ ಮುಟ್ರು ಮಣಿದೆ. ಈ ಮುಟ್ರು ಮನೆಗೆಲ್ಲ ಒಂಚೂರು ಔಷಧಿ ಹಿಡಿದ್ಬಿಟ್ಟು 15 ದಿವಸಕ್ಕೆಲ್ಲ ಬಂದ್ಬಿಡ್ತದೆ ಕಾರಣ. ಇದು ನೇಪಿಯರ್ ಇದು. ಇದನ್ನು ಗಾಡಿಗೆ ಹಾಕ್ಕೊಂಡು ಕಟ್ಕೊಂಡೋಗಿ ಮಿಷಿನ್ ಕೊಟ್ಟು ಹಸುಗಳಿಗೆ ಆಡುಗಳಿಗೆ ಸೈಲೇಜು ಇದು ಎರಡು ಮಿಕ್ಸಿಂಗ್ ಮಾಡಿ ಹಾಕಬೇಕು. ಅಲ್ಲಿ ಎಸಿ ಮೇವು ಅದು ಇದಿರೋದ್ರಿಂದ ಏನೋ ಮುಟ್ರು ಮಣಿ ಇರೋದ್ರಿಂದ ನೋಡಿ, ಈ ಕೈಯೆಲ್ಲ ಕೂದಾಕ್ಬಿಟ್ಟಿದೆ ನೋಡಿ. ಈ ಕೈಯೆಲ್ಲ ಕೂದಾಕ್ಬಿಟ್ಟಿದೆ. ಈ ಮುಟ್ರು ಮಣಿ ಇರೋದ್ರಿಂದ ಚುಚ್ಚುತ್ತೆ ಅಂದ್ಬಿಟ್ಟು ಒಂದು ಸಾಳೆ ಶರ್ಟ್ ಹಾಕೋತೆ. ಈಗ ಹೊರೆ ಕಟ್ತಾ ಇದ್ದೀನಿ. ಹೊರೆ ಕಟ್ಟಿಗೆ ಗಾಡಿ ಮೇಲೆ ಹಂಗೆ ಹಾಕೊಂಡು ಕಟ್ಕೊಳ್ಳೋಣ ಅಂತಿದ್ದೀನಿ. ಯಾಕೆಂದರೆ ಹೊರೆ ಬರ್ತಾ ಇದ್ದೀನಿ. ನೋಡಿ ಹೊರೆ ಎತ್ಕೊಯ್ತಾ ಇದ್ದೀನಿ. ಗಾಡಿಗೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಒಂದು ಹಾಕ್ಕೊಂಡು ಆ ಗಾದೆ ಕಟ್ಕೋತೀನಿ. ಆನ್ ಮಾಡಿದ್ದೀನಿ ಹೋಗು. ಮುಂದಕ್ಕೆ ಬಾ.
ನೋಡಿ ಈ ಥರ ಗಾಡಿಗೆ ಹೊರೆ ಹಾಕೋತಾ ಇದ್ದೀನಿ. ಗಾಡಿಗೆ ಹೊರೆ ಹಾಕ್ಕೊಂಡು ನೋಡೋಣ. ಹೊರೆ ಎತ್ಕೊಂಡಿದೆ ಲಾಸ್ಟು ಆಯಿತು. ನೀರು ನಿಧಾನ ಬರೋ ಹೊರೆ ಕಟ್ಟಬೇಕು. ನಾನು ಇಲ್ಲಿ ಹಗ್ಗ ಕಟ್ಟಿದ್ದೀನಿ ಗಾಡಿಗೆ. ಹಗ್ಗ ಇದಕ್ಕೆ ದಾರ ಕಟ್ಟಿದ್ದೀನಿ. ಇದಕ್ಕೆ ಹಿಂಗೆ ಹಾಕೋತೀನಿ ನೋಡಿ. ಈ ಕಡೆ ಒಂದು ದಾರ ಕಟ್ಟಿದ್ದೀನಿ ಗಾಡಿಗೆ, ಈ ಕಡೆ ಒಂದು ದಾರ ಕಟ್ಟಿದ್ದೀನಿ. ಇದನ್ನ ಹಿಂಗೆ ಹಾಕೋತೀನಿ.